ಸೊ ಇಲ್ಲಿ ನಾನು ಹಂಗೆ ಲೆಕ್ಕ ಹಾಕೊಂಡಿದ್ದೆ, ಬಹಳ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಇಲ್ಲಿ ನಡೀತಿದೆ ಅಂತ. ನನಗೆ ಕೆಲವು ಫ್ರೆಂಡ್ಸ್ ಎಲ್ಲ ಮಾತಾಡಿದ್ ನೋಡಿದರೆ, ನಾನು ಅಶೋಕರು ಬಹಳ ವರ್ಷದಿಂದ ಅಸೆಂಬ್ಲಿಲಿ ಇದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ, ನೀವು ಕಾರ್ಪೊರೇಟರ್ ಆಗಿದ್ದೀರಿ, ಬೇಕಾದಷ್ಟು ಜನ ಇದ್ದಾರೆ, ಕೆಲವು ಹೇಳಿದಿರಿ, ಬಟ್ ಅಷ್ಟೇ ನೆಗೆಟಿವ್ ಆಗಿ ಹೋಗ್ತಾ ಇದ್ರಿ. ಐ ಡೋಂಟ್ ನೋ, ಐ ಕುಡ್ ನಾಟ್, ನನಗೆ ಅರ್ಥ ಆಗಲಿಲ್ಲ ಯಾಕೆ ನೆಗೆಟಿವ್ ಹೋಗ್ತಾ ಇದೆ. ಯಾಕೆಂದ್ರೆ ಪಾಸಿಟಿವ್ ಥಿಂಕರ್ಸ್ ಆಲ್ವೇಸ್ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ನೆಗೆಟಿವ್ ಥಿಂಕರ್ಸ್ ವಿಲ್ ಆಲ್ವೇಸ್ ಹ್ಯಾವ್ ಎ ಪ್ರಾಬ್ಲಮ್ ಫಾರ್ ಎವ್ರಿ ಸೊಲ್ಯೂಷನ್. ಸೊ ಯಾವಾಗ ನನಗನ್ಸುತ್ತೆ ಆಲ್ವೇಸ್ ಯು ಶುಡ್ ಬಿ ಪಾಸಿಟಿವ್ ಅನ್ನೋದು ನನಗೆ ಯಾವುದಕ್ಕೆ ಆದ ಉತ್ತರ ಸಿಗಬೇಕು. ಈ ಇಲಾಖೆಯಲ್ಲೂ ಕೂಡ ಇದನ್ನ ನಾನು ಬಹಳ ಆಸಕ್ತಿ ಪಟ್ಟು ಈ ಜವಾಬ್ದಾರಿನ ತೆಗೆದುಕೊಂಡಿದ್ದೇನೆ. ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ, ಈಗ ತಾನೇ ನಾನು ಸುರೇಶ್ ಕುಮಾರ್ ಅಂತ ಹೇಳ್ತಾ ಇದ್ದೆ, ಈ ಹೆಬ್ಬಾಳಿಂದ ಆಚೆ KR ಪುರಮ್ಮು, ರಾಜರಾಜೇಶ್ವರಿ ನಗರ, ಬೊಮ್ಮನಹಳ್ಳಿ ಇವೆಲ್ಲ ಹೆಚ್ಚು ಕಮ್ಮಿ ಮೇಜರ್ ಏರಿಯಾ ಆಫ್ ಬೆಂಗಳೂರು. ನಾವು ಅವತ್ತು ನನಗೆ ಅರ್ಬನ್ ಡೆವಲಪ್ಮೆಂಟ್ ಸೇರ್ತಿತ್ತಾಗ, ಆಗ ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬರೀ ನನಗೆ BMICP ಇತ್ತು, ಏರ್ಪೋರ್ಟ್ ಪ್ಲಾನಿಂಗ್ ಅಥಾರಿಟಿ ಇತ್ತು, ಇಷ್ಟು ಆಲೋಚನೆ, ಇಷ್ಟು ಅನುಭವ ಆಗಲಿಲ್ಲ. ಸೊ ಐ ಫೀಲ್ ದಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾನು ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಬೆಂಗಳೂರು ನಗರಕ್ಕೆ ಅಂಥೇಳಿ ನಾನು ಬಹಳ ಆಸೆ ಪಟ್ಟು ಈ ಇಲಾಖೆನ ನಾನು ತೆಗೆದುಕೊಂಡಿದ್ದೇನೆ. ಹಿಂದೆ ನಾನು ಪವರ್ ಮಿನಿಸ್ಟರ್ ಇದ್ದೆ. ಐ ಹ್ಯಾವ್ ದಿ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಎ ಪವರ್ ಮಿನಿಸ್ಟರ್. ನಾನು ಏನ್ ಮಾಡಿದ್ದೀನಿ ಆಸ್ ಎ ಪವರ್ ಮಿನಿಸ್ಟರ್ ಅಂತೇಳಿ ಇಡೀ ದೇಶಕ್ಕೆ ಬಹಳ ಕಷ್ಟ ಕಾಲದಲ್ಲಿ ಆ ಪವರ್ ಮಿನಿಸ್ಟರ್ ತೆಗೆದುಕೊಂಡೆ. ಎಲ್ಲರೂ ಬೈದ್ರು, ಎಲ್ಲರೂ ಉಂಟಾ ನಿನಗೆ ಕೆಟ್ಟ ಹೆಸರು ಬಂದ್ಬಿಡ್ತಂತೆ. ಲೆಟ್ ಮಿ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಅಂತೇಳಿ ನಾನು ಇಲಾಖೆನ ತೆಗೆದುಕೊಂಡು ನನ್ನ ಕೈಲಾದಂಥ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸ್ಟಿಲ್ ಐ ಮೇಡ್ ಎ ಮಾರ್ಕ್. ನನಗೆ ಯಾಕೆ ಸಮಾಧಾನ ಆಗಲಿಲ್ಲ, ಇಟ್ ಇಸ್ ದಿ ನನಗೆ ಆತ್ಮಸಾಕ್ಷಿಗೆ ನನಗೆ ಸಮಾಧಾನ ಇದೆ. ನಾನು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಬೆಟರ್ ಟು ದಿ ಅಂತ. ಇವತ್ತು ಡೆಲ್ಲಿಲಿ ಕೆಲವರು ಮಾತಾಡದೇ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಎಲ್ಲ ಕರೆದು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ದೊಡ್ಡ ಪಬ್ಲಿಸಿಟಿ ಮಾಡಕ್ ಹೋಗಿಲ್ಲ. ನನ್ನ ಪ್ರಾಜೆಕ್ಟ್ನ ಏಷ್ಯಾಸ್ ವರ್ಲ್ಡ್ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಅಂತಾನೂ ಬಂತು. ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಪಾವಗಡ 2050 ಮೆಗಾವಾಟ್ಸ್ ವರ್ಲ್ಡ್ ನಂಬರ್ 1 ವರ್ಲ್ಡ್ಸ್ ಬಿಗ್ಗೆಸ್ಟ್. ಆ ಸೋಲಾರ್ ಪಾರ್ಕ್ ಇವತ್ತು ಎಲ್ಲಾ ಕಡೆನೂ ಆಗಿರ್ಬೋದು, ಬಟ್ ನಾನು ರೈತರ ಜಮೀನನ್ನ ಖರೀದಿ ಮಾಡಿದೆ. ರೈತರನ್ನು ಪಾರ್ಟ್ನರ್ ಮಾಡಿಕೊಂಡು 13,500 ಎಕರೆನ ಎರಡೇ ಮೀಟಿಂಗ್ ಅಲ್ಲಿ ಆ ರೈತನ ಕನ್ವಿನ್ಸ್ ಮಾಡಿ, ಅವತ್ತೊಂದು ಬೆಲೆ 50,000 ರೂಪಾಯಿ ಇತ್ತು ಒಂದು ಎಕರೆಗೆ, ಅವ್ನಿಗೆ 18,000 ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ಈ ಒಂದು 25,000-26,000 ರೂಪಾಯಿ ಬರ್ಬೋದು. ಇವತ್ತು 25 ವರ್ಷ ಆದ್ಮೇಲೆ ಇವತ್ತು ಒಂದು ಜಮೀನು ಮಾಲೀಕ. ಆ ಏರಿಯಾನೇ ಟ್ರಾನ್ಸ್ಫರ್ಮ್ ಆಗಿದೆ. ಕರ್ನಾಟಕದಲ್ಲಿ ನಮ್ಮ ಪ್ರತಿ ತಾಲೂಕಲ್ಲೂ ಒಂದು 20 ಮೆಗಾವಾಟ್ ನ ಮಾಡಿ ಆ ಟ್ರಾನ್ಸ್ಮಿಷನ್ ಲಾಸ್ ನ ಕಡಿಮೆ ಮಾಡಿ, ಅದೇ ಒಂದು ದೊಡ್ಡ ಇತಿಹಾಸ. ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ತು. ಈಗ ಅವರೆಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಹಂಗೆ ಈ ಬೆಂಗಳೂರು ನಗರನು ಕೂಡ ಈಗ ನಾನು ಏನಾದ್ರು ಒಂದು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವರು ನನಗೆ ನಮ್ಮ ಫ್ರೆಂಡ್ಸು ಬಹಳ ಟೀಕೆ ಮಾಡಿದ್ರು, ಪ್ರತಿಯೊಂದು ವಿಚಾರಲ್ಲೂ ಕೂಡ ತಪ್ಪು ಕಂಡು ಹಿಡಿಯಕ್ಕೆ ಪ್ರಯತ್ನ ಪಟ್ಟರು. ಎಸ್ ಫೈನ್, ಇಟ್ ಇಸ್ ಯುವರ್ ಡ್ಯೂಟಿ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ಆದರೆ ನನಗೆ ಒಂದ್ಸತಿ ಇಲ್ಲೆಲ್ಲೋ ಕುಮಾರಸ್ವಾಮಿಗೆಲ್ಲ ಒಂದಿನ ಇಲ್ಲೇನೋ ಮಾತಾಡ್ಬೇಕಾದ್ರೆ ನಂಗೆ ಹೇಳಿದ್ ನನ್ನ ನೆನಪತ್ತು. ಅದು ನಮ್ಮ ಫ್ರೆಂಡ್ಸ್ ಮಾತಾಡ್ತಿದ್ರು, ಮುನ್ರತ್ನ ಏನೋ ಮಾತಾಡಿದ್ದಾರೆ, ನಮ್ಮ ವಿಶ್ವನಾಥ್ ಮಾತಾಡಿದ್ದಾರೆ. ಪಾಪ ಇವರಿಬ್ಬರು ಏನಂತದೇನು ಮಾತಾಡಿಲ್ಲ, ಸ್ವಲ್ಪ ಅಶೋಕ್ ಮಾತ್ರ ಸ್ವಲ್ಪ ಇರಲಿ ಅಂತ ಜಗ್ಗಿಸಿದ್ರು ನನ್ನ. ಮಿಕ್ಕಿದರಲ್ಲಿ ಸಲ ಕೂಡ ನನಗೆ DVGದು ಒಂದ್ ಕಡೆ ಒಂದು ಮಾತು ಬಂತು, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತಿ ಎನ್ನುತ್ತಿಹೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಇದು ನನಗೆ ನೆನಪಂತು. ಯಾಕೆಂದ್ರೆ ಇದು ಏನಾದ್ರು ಒಂದು ನಾವು ಮಾತಾಡ್ಬೇಕಾದ್ರೆ ಒಂದು ಸಕ್ಸಸ್ ಸ್ಟೋರಿ ಇರ್ಬೇಕಲ್ಲ. ಐ ಅಗ್ರಿ ವಿತ್ ನಮ್ಮ ಅಶ್ವಥ್ ನಾರಾಯಣ್, ಇವ್ರದ್ದು ಒಂದು 5-6 ವಿಚಾರ ಐ ಅಗ್ರಿ. ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಹೇಳದೆ ಇರ್ಬೋದು, ಬಟ್ ಜನರ ಸಮಸ್ಯೆ ಏನಿದೆ ಅನ್ನೋದನ್ನ ಈ ಟ್ರೈ ಟು ಪ್ರೆಸೆಂಟ್ ಇಟ್ ಇನ್ ಇಸ್ ಓನ್ ವೇ. ಬೇಕಾದಷ್ಟು ವಿಚಾರಕ್ಕೆ ಇದಕ್ಕೆ. ಸೊ ಹಂಗೆ ಅಧ್ಯಕ್ಷರೇ,